ಬಿಜೆಪಿ ನಾಯಕರ ಕಿತ್ತಾಟ ಎಂಎಲ್ಸಿ ಪೂಜಾರ ವಿರುದ್ಧ ಬಿಟಿಡಿಗೆ ರದ್ದು ಮಾಡಿಸಿದಂತ ಆರೋಪ ಇದಕ್ಕೆ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಬುಡ ಕತ್ತರಿಸಿದ್ರು ಅಂತ ಮಾಜಿ ಎಂಎಲ್ಎ ಕಿಡಿಕಾರ್ತಾ ಇರುವಂತೆ ಮಾಜಿ ಎಂಎಲ್ಎ ವೀರಣ್ಣ ಚರಂತಿಮಠ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಟಿಡಿಗೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿಯ ಪ್ರಾಧಿಕಾರ ನುಡಿ ಇಲ್ಲಿ ಅಭಿವೃದ್ಧಿಯ ವಿಚಾರಕ್ಕೆ ಬಿಜೆಪಿ ನಾಯಕರುಗಳು ಕಿತ್ತಾಡ್ಕೊಳ್ತಾರೆ. ಎಂಎಲ್ಸಿ ಪೂಜಾರ ವಿರುದ್ಧ ಇದೀಗ ಬಿಟಿಡಿಗೆ ರದ್ದು ಮಾಡಿಸಿದ್ರು ಅನ್ನುವಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಬಾಗಲಕೋಟೆಯ ಬುಡವನ್ನೇ ಕತ್ತರಿಸಿದ್ರು ಅಂತ ಮಾಜಿ ಎಂಎಲ್ಎ ಕಿಡಿಕಾರ್ತಾ ಇರೋದು. ಮಾಜಿ ಎಂಎಲ್ಎ ವೀರಣ್ಣ ಚರಂತಿಮಠ ಈ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರವನ್ನೇ ಕತ್ತರಿಸಿಬಿಟ್ರು ಅನ್ನುವಂಥ ವಿಚಾರದಲ್ಲಿ ಈ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಭಿವೃದ್ಧಿಯ ವಿಚಾರಕ್ಕಾಗಿ ತಮ್ಮ ಪಕ್ಷದ ನಾಯಕರ ನಡುವೆ ಇದೀಗ ಕಿತ್ತಾಟ ಶುರುವಾಗ್ಬಿಟ್ಟಿದೆ. ವಾಪಸ್ ಪಾರ್ಟಿ ಈಗೊಬ್ಬರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದ್ದಾರೆ. ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ PH ಪೂಜಾರಿ ಅವರು. ಅವ್ರನ್ನ ಆರಿಸ್ತರೋ ವಾಪಸ್ ಪಾರ್ಟಿಗೆ ತಗೊಳ್ಳೋದ್ರಲ್ಲಿ ಆರಿಸ್ತರೋದ್ರಲ್ಲಿ ನಮ್ಮದು ಪಾತ್ರ ಇದೆ. ಯಡಿಯೂರಪ್ಪನವ್ರ ಮಾತು ಕೇಳಿ ಇವ್ರನ್ನ ತೊಗೊಳಕ್ಕೂ ನಾವು ಒಪ್ಕೊಂಡ್ವಿ ಮತ್ತು ಚುನಾವಣೆನೂ ಮಾಡಿದ್ವಿ. ಇವರು ಬಂದ ಮೇಲೆ ನಾವು ಸದಸ್ಯರಿಲ್ಲ ಅಂಥೇಳಿ ನೀವು ನೋಡಿದ್ರಿ ಪತ್ರಿಕೆಯಲ್ಲಿ ಏನೇನು ಬಂತು ಎಲ್ಲ ನೀವೇ ಬರೆಯೋರು ನೀವೇ ನೋಡೋರು ಎಲ್ಲ ನೀವು ನೋಡಿದ್ರಿ. ಅದನ್ನು ಸರ್ಕಾರಿ ಮಟ್ಟದಲ್ಲಿ ಹೋಗಿ ಅವ್ರನ್ನ ಅಮೆಂಡ್ಮೆಂಟ್ ಆಗಬೇಕು. ಆ್ಯಕ್ಟ್ ಅದು BTD ಆ್ಯಕ್ಟು ಅಮೆಂಡ್ಮೆಂಟ್ ಆಗಬೇಕು. ಅದನ್ನು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಏಕಾಏಕಿ ಅದ್ರ ಜುರಿಕ್ಷನ್ BTD ಜುರಿಕ್ಷನ್ ಇರೋದು ಧಾರವಾಡ ಹೈಕೋರ್ಟಿಗೆ. ಇವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂಥೇಳಿ ಅದನ್ನೊಂದು ನೆಪ ಇಟ್ಕೊಂಡು ಧಾರವಾಡ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಿಂದ BTD ರದ್ದಾಗಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದಾರೆ. ಆದರೆ ಬುಡನ ಕತ್ತರಿಸಿ ಹಾಕಿದಲ್ಲಿ ಈ ಮನುಷ್ಯ ಒಬ್ಬ ಅಯೋಗ್ಯಗೆ ಅಧಿಕಾರ ಕೊಟ್ಟರೆ ಯಾವ ಮಟ್ಟಕ್ಕೆ ಹೋಗ್ತಾರ ಅನ್ನೋದಕ್ಕೆ ಒಂದು ಬಾಗಲಕೋಟೆ ಅಭಿವೃದ್ಧಿ ಚಿಂತನೆ ಅವನಿಗೆ ಇದರಿಂದ ಸಾಧಕ ಬಾಧಕ ಏನಾಗ್ತತಿ ಅನ್ನುವಂಥದ್ರ ಕಲ್ಪನೆನ ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರೆ. ಈಗ ಯಾರು ಮುಳುಗಡೆ ಆಗ್ಯಾರ ಅವರಿಗೆ ಜಾಗ ಕೊಡಬೇಕು, ಅವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು. ಈಗ ಆ ಸೆಟಪ್ ಐತಲ್ಲೇ ಚೀಫ್ ಇಂಜಿನಿಯರ್ ಅದಾರ, ಸೂಪರ್ಡೆಂಟ್ ಇಂಜಿನಿಯರ್ ಪೋಸ್ಟ್ ಅದ, 2 ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ, 8 ಮಂದಿ AEEಗಳು ಅದಾರ, EEಗಳು JEಗಳು ಅಕೌಂಟ್ಸ ಎಲ್ಲ ಒಂದು ಸೆಟಪ್ ಐತಿ. ಅದನ್ನು ಪೂರ್ತಿ ರದ್ದು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಇವರು ಹೋಗಿ ತಾವೊಂದು ಸ್ವಾರ್ಥಕ್ಕೆ ಇದರಿಂದ ಏನಾರ ಒಳ್ಳೆಯ ಉದ್ದೇಶ ಐತೆ, ತನ್ನ ಸ್ವಾರ್ಥ ಮೆಂಬರ್ ಆಗಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೋರ್ಟ್ನಿಂದ ಈ ರೀತಿ ಆದೇಶ ತಂದ್ರೆ ಇವನಿಗೇನಾಗೋದಿಲ್ಲ. ಆದರೆ ಬಾಗಲಕೋಟೆ ಜನರ ಭವಿಷ್ಯ ಏನು, ಬಾಗಲಕೋಟೆಯ ಭವಿಷ್ಯ ಏನು ಅಂದ್ರೆ 16 ವರ್ಷ ಈ ಕಡೆ ಒಂದು 25 41 ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದ